Hi guys, welcome back to our YouTube channel. ಸಪ್ಪಾಗಿದೆ ಖುಷಿಯಾಗಿದ್ದೀರಾ? ಖುಷಿ. ರೀಸನ್ ಏನಕ್ಕೆ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ 60 ಡೇಸ್ ಅಲ್ಲ 6 ವೀಕ್ಸ್. ತಕೊಳ್ಳಿ ಸ್ವೀಟು. ಓಕೆ, ಅವಳು ಎಷ್ಟು ಗಂಟೆ ಗೊತ್ತಾಗಿದ್ದು? ನಿಂಗೆ 11 ಗಂಟೆಗೆ ಗೊತ್ತಾಗಿದ್ದು. ಇವಾಗ 2 ಖುಷಿ ಆಗೋಯ್ತು. ಕೆವೆ ಕೊಟ್ಟಾಳೆ ಗೈಸ್ ನಮ್ಮಿಬ್ರಿಗೂ ಸರಿಯಾಗಿ ಕೆವೆ ಕೊಟ್ಟವಳೆ. ರೋಡಲ್ಲಿರೋ ಹೋಗೋ ಬರೋರ್ಗೆಲ್ಲರೂ ಹೇಳ್ಕೊಂಡು ನಮ್ಮ ಬಾಸ್ ರಿಲೀಸ್ ಅನ್ಕೊಂಡು ಜೈ ಡಿ ಬಾಸ್ ಜೈ. ಹೆವಿ ಖುಷಿ ಆಗ್ತಿದೆ ಲೈಫಲ್ಲಿ. ಆ ವಿಷಯ ಕೇಳಿದ ತಕ್ಷಣ ಒಂಥರ ಖುಷಿ ಆಗೋಯ್ತು. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನವೆಂಬರ್ 8 ನವಗ್ರಹ ರಿಲೀಸ್ ಆಗ್ತಿದೆ. ಇದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಪ್ರಾಮಿಸ್ ಮಾಡಿದ್ರು. ನಾವು ಪ್ರಾಮಿಸ್ ಮಾಡೇ ಇಲ್ಲ. ನಾನು ಅನ್ಕೊಂಡಿದ್ದೀನಿ ಕರ್ಕೊಂಡೋಗ್ತಾರೆ. ಅವ್ರ ಬಾಸ್ ರಿಲೀಸ್ ಆಗಿರೋದಕ್ಕೆ ನಾವು ನವಗ್ರಹ ಮೂವಿಗೆ ಹೋಗ್ತೀವಿ. ಬಟ್ ಅವಳೇ ನಮ್ಗೆಲ್ಲ ಟಿಕೆಟ್ ಕೊಡ್ಸ್ಬೇಕು. ಅವ್ರ ಬಾಸ್ ಅಲ್ವಾ, ಅದಕ್ಕೆ ನಾವು ಕೊಡಿಸ್ತೀವಿ. ಬರ್ಬೇಕಂದ್ರೆ ಕೊಡ್ಸ್ಬೇಕು. ಆಯ್ತು ಗೈಸ್, ಕೊಡಿಸ್ತೀನಿ ಗೈಸ್. ಫ್ಯಾಕ್ಟ್ರಿ ಒಳಗಲ್ಲ, ಮೂವಿ ಇದ್ರ ಒಳಗಡೆ ಫ್ಯಾಕ್ಟ್ರಿ ಇದ್ದೀನಿ. ಸಾರಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲು ಹಿಡಿಯುತ್ತೆ. ಜೋಶಲ್ಲಿ ಅವಳು ಮಾತು ಬತ್ತಲ್ಲ ಗೈಸ್. ಪ್ಯಾಕೇಜ್ ಒಳಗಡೆ ತಿಂಡಿಯೆಲ್ಲ ಇವ್ರದ್ದು, ಟಿಕೆಟ್ ನಂದು. ಆಯ್ತು, ಓಕೆ ಡನ್. ಓಕೆ, ಟಿಕೆಟ್ ಅವಳದು, ತಿನ್ನೋದೇನೇ ಇದ್ರು ನಮ್ದು. ಇದೊಂದು ವ್ಲಾಗ್ ಸುಮ್ಮನೆ ಅವಳು ಖುಷಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಗೈಸ್. ಅದಕ್ಕೋಸ್ಕರ ಹಂಗೆ ಸುಮ್ಮನೆ ಒಂದು ಕ್ಯಾಪ್ಚರ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ನಮಗೆ 1 ಅವರ್ ಕ್ಲಾಸ್ ಇಲ್ಲ, ನೆಕ್ಸ್ಟ್ ಅವರ್ ಕ್ಲಾಸ್ ಐತೆ. ಅದಕ್ಕೋಸ್ಕರ ಇವಾಗ ಸುಮ್ಮನೆ ಏನು ಮಾಡೋದು ಅಂತ ಯಾವುದೋ ಒಂದು ಗೇಮ್ ಆದ್ರೆ ನಮ್ಮ ಬಾಸ್ ಚಿನ್ನ ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಆ್ಯಂಡ್ ಹೋಗ ಬರೋರ್ನೆಲ್ಲ ಇದನ್ನೇ ಹೇಳ್ತಾಳೆ ಗೈಸ್ ಇವಳು. ಅಷ್ಟು ಚೆನ್ನಾಗವನೇ, ಹುಡುಗಿನೇ ಚೆನ್ನಾಗಿಲ್ಲ. ಅವಾಗಲೇ ಹೋದ ಸಪ್ಪೋತಿದ್ದ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಆಮೇಲೆ ಅವನು ಅವರು ಪರವಾಗಿರ್ಲಿಲ್ಲ. ಅವರು ಟೀನೇಜ್ ಕಡೆಗೆ ಹೋಗ್ತಾರಲ್ಲ ಅವರು. ಅಂದ ಅನ್ನೋದು ಎಲ್ಲರಿಗೂ ಇರುತ್ತೆ. ಅವರು ತೋರ್ಸ್ಕೊಳ್ಳಲ್ಲ, ತೋರ್ಸ್ಕೊಂಡಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ. ಯಾರು ಇವ್ರಲ್ಲ? ಐ ಮೀನ್ ಇವಳು ಮಾತಾಡ್ತಾ ಇದ್ರೆ ಗೈಸ್, ಮಾತಾಡ್ತಾನೇ ಇರ್ತಾಳೆ. ಮಾತೇನ್ ನಿಲ್ಸಲ್ಲ. ಅಲ್ಲಿ ಮಾತ್ರ ಬುಲೆಟ್ ಇಲ್ಲ, ಅವರು ಸಕ್ಕತ್ತಾಗಿದ್ರು. ಓಕೆ ಗೈಸ್, ಇವಾಗ ನಾವು ಗೇಮ್ ಆಡೋಣ ಅಂತ ಯಾವ ಗೇಮ್ ಅಂತ ಡಿಸೈಡ್ ಮಾಡಲ್ಲ. ಡಿಸೈಡ್ ಮಾಡಿ ಬರ್ತೀವಿ. ಬಾಯ್. ಯಾವ ಥರ ನಾವು ಗೇಮ್ ಮಾಡ್ತಿರೋದು ಅಂತ ಹೇಳಿದ್ರೆ, ನಾನು ಸಾಂಗ್ ಪ್ಲೇ ಮಾಡ್ತೀನಿ. ನಾನು ನಿಲ್ಸಿದ್ದು ಎಲ್ಲಿ ಅಂದರೆ ಅದು ಯಾವ ಸಾಂಗ್ ಅಂತ ಹೇಳ್ಬೇಕು. ಓಕೆ, ಅದನ್ನ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಅಕಸ್ಮಾತ್ ಸಾಂಗ್ ಗೊತ್ತಿಲ್ಲ ಅಂತ ನಿಲ್ಸ್ಬಿಟ್ರೆ ಏನು ಮಾಡೋದು? ನಂದು ವೀಕ್ನೆಸ್ ಏನು ಗೊತ್ತಾ? ಅಕ್ಷಯ್ ಹೇಳ ಅಕ್ಷಯ್ ಆಡೋದು ಮಾತ್ರ ಗೈಸ್. ಆ್ಯಂಡ್ ಇವಾಗ ಫಸ್ಟು ಇವಳು ನಮ್ಮಿಬ್ಬರಿಗೂ ಕೇಳ್ತಾಳೆ. ಅಂದರೆ ಈಗ ಫಸ್ಟ್ ಯಾರಿಗೆ ಆಯ್ತು, ನನಗೆ ಫಸ್ಟು, ನೆಕ್ಸ್ಟ್ ಇವಳಿಗೆ, ಆಮೇಲೆ ನಾವು ಅವಳು ಕೇಳ್ತೀವಿ ಗೈಸ್. ಇದರಲ್ಲಿ ಏನಪ್ಪ ಅಂತಂದರೆ ಏನಂದ್ರೆ ಸಾಂಗ್ಸ್ಗಳೇ ಗೊತ್ತಿಲ್ಲ. ನೋಡಿದ್ರೆ ಮೂವಿ ನೋಡ್ತೀನಿ, ಥ್ರಿಲ್ಲರ್ ಮೂವಿ ಆಗುತ್ತೆ. ಸಾಂಗ್ ಏನಿಲ್ಲ, ನೋಡೋಣ ಆಯ್ತಾ. ಒಬ್ರಿಗೆ 5 ಸಾಂಗ್ ಕೇಳ್ಕೊಂಡು ನಾವು ಹೇಳ್ಬೇಕು. ಅದು ನೆಕ್ಸ್ಟ್ ನಮ್ಮಿಬ್ರದಾದ್ರೆ ನಾವು ಅವಳು ಕೇಳ್ತೀವಿ. ಮಿನಿಮಮ್ ಎಷ್ಟು 3 ಸರಿಯಾಗಿ ಹೇಳ್ಬೇಕು ಅಂತ. 3 ಸರಿಯಾಗಿ ಹೇಳ್ಬೇಕು. ಅದೆಲ್ಲ ಸರಿಯಾಗಿ ಹೇಳಿಲ್ಲ ಅಂದರೆ ಯಾರು ಔಟ್ ಆಗ್ತಾರೆ ಅವರು ಗೋಲ್ಗಪ್ಪ 20 ಈಗ ಕೂತಿದ್ದೀವಿ. ಬೇಡ, ಆ ಗೋಲ್ಗಪ್ಪ ಚಾಲೆಂಜ್. ಓಕೆ, ಸ್ಟಾರ್ಟ್ ಮಾಡೋಣ. ಹತ್ರ ಬಂದು ನಾನು ಕೊಡ್ತೀನಿ. ಸ್ಟಾರ್ಟ್ ಮಾಡ್ಲಾ ಗೈಸ್? ಸ್ಟಾರ್ಟ್ ಮಾಡಿ. ಈ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಏನೋ ಒಂಥರ ಚೀಪ್ ಚಕ್ಕ ಅಡಿಬಿಟ್ಟಂಗೆ. ಇಷ್ಟ ಬಂದಾಗ ಆಡ್ತಾ ಇದ್ದೀವಿ. ಪ್ಲೇ ಆಟನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಸಾಂಗ್ ಪ್ಲೇ ಮಾಡ್ತೀನಿ ಇವಾಗ. ಓಕೆ, ಫಸ್ಟ್ ಈಗ ನಾನೇ ಕೇಳಿಸ್ಕೊಳ್ಳೋದು. ಫಸ್ಟ್ ನನಗೆ ಫಸ್ಟು ದೀಪು, ಸೆಕೆಂಡ್ ತೇಜು, ಆಮೇಲೆ ನಾನು.
ಅವ್ರಿಗೂ ಕೇಳಿ. ಒಂಚೂರು ಬದ್ಲಿಗೆ ಹಾಡು ಅದೇ ಅನ್ಕೊಂಡೆ. ಕಂಡಿಡ್ತಿದ್ದಲ್ಲ ಗೈಸ್ ನೋಡು ಅದೇ ಸಾಂಗ್ ಪಕ್ಕ ಗೈಸ್ ಇದ್ರಲ್ಲಿ ಸೋಲೋಣ. ಬರೀ ಮ್ಯೂಸಿಕ್ ಬರೀ ಲಿರಿಕ್ಸ್ ಹಂಗೇನಿಲ್ಲ. ಅದೇ ಸಾಂಗ್ ಗೈಸ್. ನೆಕ್ಸ್ಟ್ ತೇಜು. ಬದೇಜೋ ಹಂಗೆ ನಂಗೆ ಸಾಂಗ್ಗಳು ಗೊತ್ತಿಲ್ಲ ದೀಪ. ನಮ್ಗೆ ಗೊತ್ತಿಲ್ಲ ಗೈಸ್ ಕಂಟಿನ್ಯೂ ಬಂದಂತೆ ಹುಡುಕ್ತಿದ್ದೆ ಗೈಸ್ ಅವಳು ಸಾಂಗ್ ಹುಡ್ಕಕ್ಕೆ ಹೋಗಿದ್ದಾಳೆ. ಏನೇ ಆಗ್ತೀಯ ತಲೆಗೆ ಶುರು ಆಯ್ತಲ್ಲ. ಆದಿವಾಸಿ ಹೇರೋಯಿನ್ ಆದಿವಾಸಿ ಏನೋ. ಎಷ್ಟು ದಿನ ಯೂಸ್ ಮಾಡಿದ್ರೆ ಅವ್ರೆ ಆದಿವಾಸಿ ಹೇರೋಯಿನ್ನ ನೋಡಿ guys, ಎಷ್ಟು ಐತೆ ಅಂತ ಇಲ್ಲಿ ಚುಪ್ಪ ನಾನು ನೋಡಿ ಇರೋದೇ ಇಲ್ಲ ಮಧ್ಯದಿಂದ ನೀನು ಆಡ್ಕೊ ಹೋಗ್ಬೇಕು ಇವಾಗ ನನಗೆ ಅಲ್ಲಿ ಇದು ಮಾಡಿದ್ದಾರೆ. ಒಂದೇ ರೌಂಡು ನೋ ಐ 3 5 ಗೈಸ್ ಓಕೆ ಇವಾಗ ನೆಕ್ಸ್ಟ್ ನಾವು ಇವಳು ಕೇಳ್ತಾ ಇದ್ದೀವಿ ಸ್ಟಾರ್ಟಾ. ಈ ಸಾಂಗು ಗೊತ್ತಿದ್ದೇ ಇರುತ್ತೆ ಅವ್ರಿಗೆ, ಅದು 90s ಅದ್ರೊಳಗು ಎಲ್ಲ ಗೊತ್ತಿರುತ್ತೆ. 90s ಕೊಂಡಲ್ಲಿ ಹುಡುಗರು ನಾನು ಈಗಿನ ಫ್ರೆಂಡ್ ಅಂತ ಹೇಳಿದ್ದೀನಿ. ಹಾಂ ಪರವಾಗಿಲ್ಲ ಗೈಸ್, ಇದು ಮಧ್ಯದಲ್ಲಿ ಐತೆ. ಬೆಳ್ಳಿ ಮೋಡ ಜಾಸ್ತಿ ಚಂದಿಲ್ಲ. ನಾನು ಎಲ್ಲ ಪಟ್ಟು ನನಗೆ ಹೇಳು. ಹೇಳು ಅಲ್ಲಿಂದನೇ ಹೆಂಗೆ ಹೇಳಕ್ಕಾಗ್ತದೆ, ಇವಳು ಹೇಳಿದ ನಾ- ಅದ್ ಬೆಳ್ಳಿ ಏನ್ ಮೋಡ ದಾಟಿ ಚಂದಿರ ಚಂದಂತೆ ಅದಕ್ಕೆ ನನ್ನ ಸಾಂಗ್ ಬೆಳ್ಳಿ ಅದಕ್ಕೆ ಈ ಸಾಂಗ್ ಹೇಳಂಗಿಲ್ವಲ್ಲ ಮತ್ತೆ. ಕಾಯುವೆ ಅವಳ ಪ್ರೀತಿಗಾಗಿ. ಹೋದಾಗ ಇದು ಗಾಡಕ್ಕೆ ಬರ್ತಾ ಇಲ್ಲ. ಹಾಡಿದ್ದೀನಿ ಗೈಸ್ ನಾನು ಅದೇ ಸಾಂಗು ಶ್ರೀ ಮುರುಳಿದು. ಇದು ಶ್ರೀ ಮುರುಳಿದು ಸಾಂಗ್. ಅಂಡ್ ಗಾಯ್ಸ್ ಇದು ಸೆಕೆಂಡ್ ರೌಂಡ್. ಈಗ ಮತ್ತೆ ನನಗೆ ಸಾಂಗು ಕೇಳ್ತಾರೆ, ಸಾಂಗ್ ಕೇಳ್ತಾರೆ. ಇವಾಗ ಮತ್ತೆ ಕಂಡುಹಿಡಿಬೇಕು. 5 ಆಗಲ್ಲ ಗೈಸ್, ಟೈಮ್ ಆಗೋಗುತ್ತೆ. ಸೊ 3 6 ಮೊದಲು ಒಂದು ಸಾಂಗ್ ತಗೊಂಡು ಬಂದು ಅವಳು ಟ್ರಿಪ್ಗೆ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದವಳೆ ಸಾಂಗ್ನ. ಹಾಕಿಲ್ಲಪ್ಪ ಅಯ್ಯಪ್ಪ ಸಾರಿ. ಅಯ್ಯೋ ರಾಮ ಆಲೆ ಎಷ್ಟು ಹಿಂಗೆ ಹಿಂಸೆ ಕೊಟ್ರಿ ಏನೇ ಅಂತ ಗೈಸ್ ಈಗ ಸೆಕೆಂಡ್ ರೌಂಡು. ಈಗ ಇನ್ನೊಂದು ಸಾಂಗ್ ಹೇಳ್ತಾ ಇದ್ದೀನಿ. ನಾನು ಕಂಡುಹಿಡಿತೀನಿ ಅಲ್ವಾ? ಇಲ್ಲ ಕನ್ನಡನ ಜನಪದ ಗೀತೆ ಎಲ್ಲ ಹೇಳ್ಬಿಟ್ಟು ಇಲ್ಲ ಯಾವುದೇ ಇದು ಗೈಸ್, ಇದಿಲ್ಲ ಗೈಸ್, ಇದು ಫೌಲ್. ಇಲ್ಲ ಇಲ್ಲ ಪೌಲಲ್ಲ ಇಲ್ಲ ಕನ್ನಡ ಸಾಂಗ್ ಗೈಸ್. ನೋಡಿ ಗೈಸ್, ಇಲ್ಲ 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 ಯಾವ ಮೂವಿದು? ಒನ್ ಆಫ್ ದ ಹಿಟ್ ಮೂವಿ ಗೈಸ್ ಇದು. ಪೌಲ್ ಒನ್ ಕ್ಲೋಸ್ ಕ್ಲೋಸ್ ಕ್ಲೋಸ್. ಹೇಳ ಒಂದು ಔಟ್ ಆಗಿದ್ದಾಳೆ ಗೈಸ್, ಹಂಗಾಗಿ ನಾನು ಸಾಂಗ್ ನೆಕ್ಸ್ಟ್ ಪ್ಲೇ ಮಾಡ್ತಾ ಇದ್ದೀನಿ. ಇನ್ನೂ ಲೈನ್ಸ್ ಬಂದಿಲ್ಲ, ಈಗ ಬರುತ್ತೆ ನೆಕ್ಸ್ಟ್. ಗೈಸ್ ಒಂದು ಮಾತು ಅವ್ರಿಗೆ ಕಟ್ ಆಗಿದೆ. ಕೇಳಲ್ಲ ಗೈಸ್, ಹೋಯ್ತಾ
ಈಗ ನೆಕ್ಸ್ಟ್ ಸ್ಟೇಜು ನನಗೆ ತಕ್ಕ ಮಾತು ಕೇಳ್ಕೊಂಡ ಈ ಥರ ಎಲ್ಲ ಕೇಳ್ಬಿಟ್ರೆ ನಮ್ಗೆ ನೋಡಕ್ ಹುಡುಕ ಬರ್ತೀನಿ ಗೈಸ್ ನಾನು ಇವಾಗ ಯಾವ್ದು ಹುಡುಕ್ಬೇಕು ಅಂದ್ರೆ ಹೇಳ್ತಿದ್ವಿ ಯಾವ್ದು ಹುಡ್ಕೋಣ ಅವ್ರಿಗೆ ಹೇಳಿ ಯಾವ್ದು ನಿಮಗೆ ಜನಪದದಲ್ಲಿ ಹೇಳಿ ಇದು ಇದು ಯಾವ ಮದುವೆ ಹುಡುಗ ಗೊತ್ತಾ ಅದು ಯಾವ ನಾನು ನೋಡೋದಲ್ಲ ಈಗ ಗೌರಿ ಮೂವಿ ಮಾಡಿದ್ನಲ್ಲ ಅವ್ನ ಜೊತೆ ಈಗ ರೀಸೆಂಟಾಗಿ ನಡ್ಸೋಣಲ್ಲಪ್ಪ ನಂಗೆ ಯಾವುದು ಗೊತ್ತಿಲ್ಲ ನಿಂಗೆ ಗೊತ್ತು ನಂಗೆ ಏನು ಗೊತ್ತಿಲ್ಲ ಮೂವಿ ಇದು ಅಂತ ಕನ್ನಡ ಸಾಂಗ್ಸ್ ಅಂತ ಅದು ಯಾವ ಹೊಸ ಸಾಂಗ್ ಇದು ಚೆನ್ನಾಗಿರೋದು ಅದು ಯಾವುದು ಫಿಲಮ್ ನೇಮು ಇದು ಲಿಟಲ್ ಅಂತ ಯಾವುದು ಇಲ್ವಾ ಲೈಕ್ ಒಂದು ಲೈನ್ ಚೆನ್ನಾಗಿ ಬರೋದು ಅದು ಕಿರಣ ಅದೇ ಕಿರಣ ಈ ಸಂಚಿತ ಕಡೆಗೆ ಅವ್ನು ಕಟ್ಟಿರ್ತಾಳ ಎಲ್ಲ ಅವ್ರ ಸಾಂಗ್ ಕೇಳಲೆ ಖಂಡಿತ ಇರ್ತಾರೆ ಯಾವುದೇ ಸಾಂಗ್ ಯಾವ್ದು ಅಂತ ನನಗೆ ಗೊತ್ತಿಲ್ಲ ಹೊಸ ನೋಡಿ ಕಂಡಿಡಿಯಕ್ಕಾಗಲ್ಲ ಸಂಗೀತಕ್ಕಾಗಲ್ಲ ವಿಡಿಯೋ ಆನ್ ಆಗಿತ್ತು ಅದೆಲ್ಲ ನೋಡ್ತಾರೆ ಪರವಾಗಿಲ್ಲ ನೋಡ್ಕೊಳ್ಳಿ ಬಟ್ ಗೈಸ್ ಇದು ಸಾಂಗ್ ಇದೆ ಸಾಂಗ್ ಹೇಳಿ ನಾವು ಸ್ಟಾಪ್ ಮಾಡ್ಬೇಕಿಲ್ಲ ಸುಮ್ಮನೆ ಆನ್ ಮಾಡ್ಬೇಕಿದ್ದೀವಿ ಓಕೆ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ತೇಜು ಸರ್ದಿ ತೇಜು ಟರ್ನ್ ಸ್ಟಾರ್ಟ್ ನನಗೆ ಕೇಳ್ಬಾರ್ದಾ ಗೊತ್ತಮ್ಮ ಸಾಂಗ್ ಹೇಳು ಎಷ್ಟು ಈಸಿ ಸಾಂಗ್ ಗೈಸ್ ಇದು